ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾಳಿನ ಸಂಚಿಕೆಯಲ್ಲಿ ಪುಟ್ಟಕ್ಕನ ಮಕ್ಕಳು ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೂ ಮುಂಚೆ ಯಾರ್ಯಾರಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹಾಗೇ ವಿಡಿಯೋಗಳನ್ನ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ಸಂಚಿಕೆಯ ಮೊದಲಿಗೆ ಸಿಂಗಾರಮ್ಮ ಇದ್ದವರು, ನಿಂದು ಮಗು ಅಂತ ಮನಸ್ಸು ಪುಟ್ಟಕ್ಕ, ಆದರೆ ವಸಿನೂ ಕಳಂಕ ಇಲ್ಲ. ಆದರೆ ಹಂಗಂತ ಎಲ್ರ ಮನಸ್ಸು ಹಾಗೆ ಇರಬೇಕು ಅಂತ ಏನಿಲ್ವಲ್ಲ ಅಂತ ಸಿಂಗಾರಮ್ಮ ಹೇಳ್ತಾರೆ. ಆಗ ಪುಟ್ಟಕ್ಕ, ಏನು ಹೇಳ್ತಿದ್ದೀರಾ ನೀವು ಅಂತ ಕೇಳ್ತಾರೆ. ಆಗ ಸಿಂಗಾರಮ್ಮ, ಪುಟ್ಟಕ್ಕ, ನಮ್ಮ ಕೈನಾಗಿರೋ ಗೆರೆನಾಗೆ ಯಾವ್ದು ಹಾವು ಯಾವ್ದು ಏಣಿ ಅಂತ ಒಂದು ಗೊತ್ತಾಗಕ್ಕಿಲ್ಲ. ಯಾಕೆ ಹೇಳು, ಯಾವಾಗಲೂ ಎಲ್ರು ಮುಷ್ಟಿನ ಬಿಗಿ ಹಿಡ್ಕೊಂಡೇ ಇರ್ತಾರೆ. ನಾವೇನಾದ್ರೂ ಸ್ವಲ್ಪ ಏಮಾರಿದ್ರೆ ಸಾಕು ನಮ್ಮ ಮೇಲೆ ಹರಿ ಹಾಯ್ದ್ಬಿಡ್ತಾರೆ ಅಂತ ಸಿಂಗಾರಮ್ಮ ಹೇಳಿದಾಗ, ಪುಟ್ಟಕ್ಕ, ಅಮ್ಮವ್ರೆ ನೀವು ಏನು ಹೇಳ್ತಿದ್ದೀರಿ? ದಿಟ್ವಾಗ್ಲೂ ನಂಗೆ ನೀವು ಏನು ಹೇಳ್ತಿದ್ದೀರೋ ಅರ್ಥ ಆಯ್ತಿಲ್ಲ ಅಂತ ಕೇಳ್ತಾರೆ. ಆಗ ಸಿಂಗಾರಮ್ಮ, ಅಯ್ಯೋ ಅದ್ನೇ ನಾನು ಹೇಳ್ತಾ ಇರೋದು, ಇಂದು ಮಗ್ಗಿ ಅಂತ ಮನ್ಸು ಪುಟ್ಟಕ್ಕ. ಪುಟ್ಟಕ್ಕ, ನೀನು ಪುಣ್ಯಕೋಟಿ, ಹಂಗೆ ಪಾಪದವಳು. ಆದ್ರೆ ನಿನ್ ಮನೆಗ್ ಬಂದ್ ಸೇರ್ಕೊಂಡವ್ರಲ್ಲ ಅವ್ರುಗಳು ಹಾವುಗಳು. ಅಪ್ಪ ಮಗಳು ಅಂತ ಹೇಳ್ಕೊಂಡಿಬ್ರು ಬಂದವ್ರಂತಲ್ಲ, ಅವರಿಬ್ರು ಅಪ್ಪ ಮಗಳೇ ಅಲ್ವಂತೆ ಪುಟ್ಟಕ್ಕ ಅಂತ ಹೇಳ್ತಾಳೆ ಸಿಂಗಾರಮ್ಮ. ಆಗ ಪುಟ್ಟಕ್ಕ, ಏನ್ ಹೇಳ್ತಿದ್ದೀರಾ ಅಮ್ಮವ್ರೆ ಅಂತ ಕೇಳಿದಾಗ, ಇಟ್ಟವಾಗ್ಲೂ ನಂಗೂ ಆಟೆಯ ಈಗಷ್ಟೇ ವಿಷಯ ಗೊತ್ತಾಯ್ತು. ನಾನ್ ಎದೆ ಹೊಡ್ಕೊಂಡು ಓಡೋಡ್ ಬಂದೆ ಗೊತ್ತಾ. ನೋಡು, ನನ್ ಕೈ ಮುಟ್ ನೋಡು, ಅದು ಏಟ್ ತಣ್ಣಗಾಗೈತೆ ಅಂತ ಅವ್ರ ಕೈನ ತೋರಿಸ್ತಾರೆ. ದಿಗ್ಲು ಬಿದ್ದು ನಾನಿಲ್ಲಿ ಓಡೋಡ್ ಬಂದೆ ಪುಟ್ಟಕ್ಕ. ಆದ್ರೆ ನೋಡು, ನೀನ್ ದಿಗ್ಲು ಬೀಳ್ಬೇಡ, ನಿಂಗೆ ಏನಾಗಕ್ಕೂ ನಾನ್ ಬಿಡಕ್ಕಿಲ್ಲ. ಆದ್ರೆ ಈ ವಿಷಯನ ಸ್ನೇಹ ಮತ್ತೆ ಕಂಟಿತಾಕ್ ನಾನು ಹೇಳಲಿಲ್ಲ. ಪಾಪ ಸುಮ್ಕೆ ಅವರು ಯಾಕೆ ಗಾಬರಿ ಬೀಳ್ಬೇಕು ಅಲ್ವೇ. ಕೇಯ, ನಂಗೆ ಅರ್ಥ ಆಗತ್ತೆ ಪುಟ್ಟಕ್ಕ. ಈಗ ನಾನು ನೆಲ ಕುಸ್ತಂಗ್ ಆಗ್ಬೋದು, ಆದ್ರೆ ನಾನು ಹೇಳ್ತಿರೋದು ಆಟುವೆ ದಿಟ ಪುಟ್ಟಕ್ಕ ಅಂತ ಸಿಂಗಾರಮ್ಮ ಹೇಳ್ತಾರೆ. ಆಗ ಪುಟ್ಟಕ್ಕ, ಅಮ್ಮೋರೆ, ನಿಮ್ಗಿದನ್ನ ಯಾರು ಹೇಳುರು? ನಿಮ್ಗೆ ಹೆಂಗ್ ಗೊತ್ತಾಯ್ತು ಅಂತ ಕೇಳ್ತಾರೆ. ಆಗ ಸಿಂಗಾರಮ್ಮ, ಅದು ಪುಟ್ಟಕ್ಕ, ಅವ್ರ ಊರಿಂದ ಅವ್ರನ್ನ ಹುಡ್ಕೊಂಡು ಜನ ಬಂದವ್ರೆ. ಊರ್ನಾಗೆ ಸ್ಯಾನೆ ಅನಾಹುತ ಮಾಡ್ಕೊಂಡವ್ರೆ ಪುಟ್ಟಕ್ಕ. ಅವ್ರಿಬ್ರು ಕೈನೂ ಸುದ್ದ ಇಲ್ವಂತೆ, ಕಳ್ರಂತೆ ಅವರು. ಊರ್ನಾಗೆ ಅದು ಏಟೋ ಮನೆ ಹಾಳು ಮಾಡಿ ಈಗ ದೇವಿಪುರಕ್ಕೆ ಕಾಲಿಟ್ಟವ್ರೆ. ಅಲ್ಲ, ನಿಂಗುವೆ ಅವ್ರ ಊರು ಅವ್ರ ಹೆಸರು ಏನೂ ಹೇಳಲಿಲ್ಲ ತಾನೆ? ಅದೇ ಮತ್ತೆ ಹೆಂಗ್ ಹೇಳ್ತಾರೆ ಹೇಳು? ದಿವ್ಸಕ್ 4 ಹೆಸರು ಬದಲಾಯಿಸ್ಕೊಂತಾಳಂತೆ ಆ ಹುಡ್ಗಿ ಅಂತ ಸಿಂಗಾರಮ್ಮ ಹೇಳ್ತಾರೆ. ಆಗ ಪುಟ್ಟಕ್ಕ, ಆದ್ರೆ ಅವ್ರನ್ನ ನೋಡಿದ್ರೆ ಹಂಗ್ ಕಾಣಕ್ಕಿಲ್ಲ ಅಂತ ಹೇಳ್ದಾಗ ಸಿಂಗಾರಮ್ಮ, ಅದೇ ಅವ್ರ ಬಂಡವಾಳ ಪುಟ್ಟಕ್ಕ. ನೀವೊಂದ್ಕಿತ ಜೈಲ್ನಾಗ ಹೋಗಿ ನೋಡು, ಕೈದ್ನನ್ ಮಕ್ಕಳೆಲ್ಲ ಏನ್ ಕದಿಬ್ರಂಗ ಕಾಣ್ತಾರೆ? ಒಳ್ಳೆಯವ್ರಂಗೆ ಕಾಣ್ತಾರೆ. ಹುಷಾರಾಗಿರ್ಬೇಕಾಗಿರೋದು ನಾವು. ನಿನ್ ಪುಣ್ಯ ಪುಟ್ಟಕ್ಕ, ಇವ್ರಿಬ್ರು ಬಂದು ಇಷ್ಟ್ ದಿವಸ ಆದ್ರೂ ನಿಂಗೇನು ಮಾಡ್ಲಿಲ್ವಲ್ಲ ಅಂತ ಸಿಂಗಾರಮ್ಮ ಹೇಳ್ದಾಗ, ಪುಟ್ಟಕ್ಕ, ಅಲ್ಲ, ಇದು ನಿಮಗೆ ಹೇಳ್ದವ್ರೆ ತೆಪ್ಪಾಗಿ ಹೇಳಿರ್ಬೋದಲ್ವಾ ಅಂತ ಕೇಳ್ತಾರೆ. ಆಗ ಸಿಂಗಾರಮ್ಮ, ಥತ್ ಇವಳ, ನಾನು ಇಷ್ಟೆಲ್ಲ ಹೇಳಿದ್ರು ಸುತ್ತಿ ಬಳಸಿ ಇವಳು ನನ್ ಬಿಡಕ್ಕೆ ಬರ್ತಾಳಲ್ಲ ಅಂತ ಮನ್ಸಲ್ಲಿ ಅನ್ಕೊಂಡು, ಪುಟ್ಟಕ್ಕ, ನಾನು ನಿನ್ನ ಹತ್ರ ಏನ್ ವಿಚಾರಿಸ್ದೆ ಬಂದು ಹೇಳ್ತಿದ್ದೀನಿ? ನಾನು ಹೇಳ್ತಿರೋದು ಆಟುವೆ ಪಕ್ಕಾ ಮಾತು. ನೀನೊಂದ್ ಕೆಲ್ಸ ಮಾಡು, ಆ ಹುಡ್ಗಿ ಮತ್ತೆ ಆ ವಯ್ಯ ಎಲ್ಲವ್ರೆ ಹೇಳು ಅಂತ ಸಿಂಗಾರಮ್ಮ ಪುಟ್ಟಕ್ಕನ್ ಕೇಳ್ದಾಗ, ಪುಟ್ಟಕ್ಕ ಮೆಸ್ನಾಗವ್ರೆ ಅಂತ ಹೇಳ್ತಾರೆ. ಆಗ ಸಿಂಗಾರಮ್ಮ ಇದ್ದವರು, ಅವ್ರನ್ನ ಕರಿ ಪುಟ್ಟಕ್ಕ, ನಾನೇ ಅವ್ರನ್ನ ಹಿಡ್ಕೊಡ್ತೀನಿ ಆ ಊರಿನ ಜನಕ್ಕೆ ಅಂತ ಹೇಳ್ತಾರೆ. ಇನ್ನು ಈ ಕಡೆ ಕಂಟಿ ಇದ್ದನು ಸ್ನೇಹಂಗೆ ಊಟ ಮಾಡಿಸ್ತಾನೆ. ಸ್ನೇಹ ಇದ್ದವಳು ಕಂಟಿಗೆ, ಊಟ ಎಲ್ಲ ಆದ್ಮೇಲೆ ಕಂಟಿ, ಮೆಸೋ ಇನ್ನೊಂದ್ಕಿತ ನಾನೇ ನನ್ನ ಕೈಯಾರ ಅಡ್ಗೆ ಮಾಡ್ಕೊಂಡು ನಿಮಗೆ ತಗೋಬರ್ತೀನಿ ಅಂತ ಕಂಟಿ ಹೇಳಿದಾಗ, ಸ್ನೇಹ, ಪ್ಲೀಸ್ ಆ ಥರ ಸಾಹಸ ಎಲ್ಲ ಮಾಡಕ್ ಹೋಗ್ಬೇಡಿ ಅಂತ ಹೇಳಿದಾಗ ಕಂಟಿ, ಯಾಕೆ ಮೆಸೋ, ಪಿರುತಿಯಿಂದ ಮಾಡ್ಕೊಂಡು ತಗೋಬರ್ತೀನಿ ಅಂತ ಹೇಳ್ತಾನೆ. ಆಗ ಸ್ನೇಹ, ರೀ, ನೀವು ಪದೇ ಪದೇ ಈ ಥರ ಕ್ಯಾರಿಯರ್ ಎಲ್ಲ ಎತ್ಕೊಂಡು ಬರೋದು ಚೆನ್ನಾಗಿರಲ್ಲ, ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾಳೆ. ಆಗ ಕಂಟಿ, ಅರ್ಥ ಆಯ್ತು ನೀವು ಯಾವ್ದ್ರ ಬಗ್ಗೆ ಹೇಳ್ತಿದ್ದೀರಾ ಅಂತ. ಆದ್ರೆ ನಂಗೆ ಯಾವ್ದ್ರ ಬಗ್ಗೆನೂ ಚಿಂತೆ ಇಲ್ಲ ಮಿಸ್ಸು, ನಮ್ಮೂರ್ನ ಸಂದಾಗ ನೋಡ್ಕೊಳ್ಳೋದು ನನ್ನ ಕರ್ತವ್ಯ ಅಲ್ವೇ ಅಂತ ಕಂಟಿ ಹೇಳಿದಾಗ, ಸ್ನೇಹ, ಇವಾಗ ನನ್ನನ್ನ ನೀವು ಚೆನ್ನಾಗಿ ನೋಡ್ಕೋತಿಲ್ಲ ಅಂತ ನಿಮ್ಗೆ ಯಾರು ಹೇಳಿದ್ದು ಅಂತ ಕೇಳ್ತಾಳೆ. ಹೀಗೆ ಇವರಿಬ್ರು ಮಾತಾಡ್ತಿರ್ಬೇಕಾದ್ರೆ ಅಲ್ಲಿಗೆ ಪ್ಯೂನ್ ಬರ್ತಾರೆ. ಮೇಡಮ್, ಟೈಮ್ ಆಯ್ತು ಅಂತ ಹೇಳ್ತಾರೆ. ಆಗ ಕಂಟಿ ಇದ್ದೋನು, ಎಲ್ಲಿಗೆ ಅಂತ ಕೇಳಿದಾಗ, ಆಸ್ಪತ್ರೆ ಇನಾಗರೇಷನ್ಗೆ ಮೇಡಮ್ನ ಕರೆದಿದ್ದಾರೆ, ಅಲ್ಲಿಗೆ ಅಂತ ಹೇಳ್ತಾರೆ. ಆಗ ಸ್ನೇಹ, ಹ್ಞೂ ಹೊರಡೋಣ ಅಣ್ಣ, ಆರ್ಗನ್ ಡೊನೇಷನ್ಗಲ್ವಾ ಅಂತ ಕೇಳ್ತಾಳೆ. ಆಗ ಅವರು ಹ್ಞೂ ಅಂತ ಹೇಳ್ತಾರೆ. ಆಗ ಕಂಟಿ, ಸರಿ, ನೀವು ನಿಮ್ಮ ಕೆಲಸ ಮುಂದುವರಿಸಿ, ನಾನು ಹೊರಡ್ತೀನಿ ಮೇಡಮ್ ಅಂತ ಹೊರಡ್ತಿರ್ಬೇಕಾದ್ರೆ ಸ್ನೇಹ ಇದ್ದಳು, ಶ್ರೀ, ನೀವು ನಮ್ಮ ಜೊತೆ ಬನ್ನಿ ಅಂತ ಕರೀತಾಳೆ. ಅಲ್ಲ ಮೆಸು, ಅದ್ಯಾವುದೋ ಆಸ್ಪತ್ರೆ ಉದ್ಘಾಟನೆಗೆ ನಾನು ಯಾಕೆ ಅಂತ ಕೇಳ್ತಾನೆ ಕಂಟಿ. ಆಗ ಸ್ನೇಹ, ನಾನು ನಿಮಗೆ ಹೇಳ್ತೀನಿ ಶ್ರೀ, ಅಣ್ಣ ನೀವು ಗಾಡಿ ರೆಡಿ ಮಾಡಿ ಅಂತ ಅವ್ರ ಪಿಎಗೆ ಹೇಳ್ತಾರೆ. ಇನ್ನು ಈ ಕಡೆ ಸಿಂಗಾರಮ್ಮ, ಏನು ಯೋಚನೆ ಮಾಡ್ತಿದ್ಯಾ ಪುಟ್ಟಕ್ಕ? ನಾನ್ ಮೆಸ್ಗೋಗಿ ಅವರಿಬ್ರು ಕರೆಯಕ್ಕಾಯ್ತದ? ನೀನೇ ಅವ್ರನ್ನ ಕರಿಬೇಕಲ್ವೇ ಅಂತ ಸಿಂಗಾರಮ್ಮ ಹೇಳಿದಾಗ, ಪುಟ್ಟಕ್ಕ, ಯಾಕೋ ಏನೋ ಮನ್ಸ್ನಾಗೆ ಸರಿ ಹೋಯ್ತಿಲ್ಲ ಅಮ್ಮೋರೆ ಅಂತ ಹೇಳ್ತಾರೆ. ಆಗ ಸಿಂಗಾರಮ್ಮ, ಸರಿ ಬಿಡು ಪುಟ್ಟಕ್ಕ, ನಾನು ಹೇಳೋದು ಹೇಳಾಯ್ತು. ಈಟೆಲ್ಲ ಹೇಳಿದ್ಮ್ಯಾಕು ಈ ಮಾತಿಗೆ ನಂಗೆ ಇಲ್ಲಿ ಬೆಲೆ ಇಲ್ಲ ಅಂದಮೇಲೆ ನಾನು ಯಾಕೆ ನಿಂಗೆ ಒತ್ತಾಯ ಮಾಡ್ಲಿಕ್ಕೆ ಹೇಳು? ಆದ್ರೆ ಒಂದು ಗೆಪ್ತಿ ಮಾಡಿಕೋ ಪುಟ್ಟಕ್ಕ, ನಾಳೆ ಇವರಿಂದ ನಿಂಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ
ನಾನು ಈಟೆಲ್ಲ ಹೇಳೋದ್ಮ್ಯಾಕು ಹಿಂಗಾಯ್ತಲ್ಲ ಅಂತ ವಿಷಯ ಹೇಳಕ್ ಹಿಂಜರಿಬೇಡ. ಆಗ್ಲೂ ನಂಗೆ ವಿಷಯ ಹೇಳು, ನಾನು ಬರ್ತೀನಿ. ಬಂದು ನಿಂಗೆ ಸಹಾಯ ಮಾಡ್ತೀನಿ. ಯಾಕಂದ್ರೆ ಎಲ್ರಿಗಿಂತ ನಂಗೆ ನೀನ್ ಮುಖ್ಯ ಪುಟ್ಟಕ್ಕ. ನೀನು ನಂಗೆ ಒಡ ಹುಟ್ದವಳಂಗೆ ಪುಟ್ಟಕ್ಕ. ಅದಕ್ಕೆ ಈ ಕಾಳಜಿ ಆಟಯ್ಯ ಅಂತ ಹೇಳಿ ಬರ್ತೀನಿ ಪುಟ್ಟಕ್ಕ ಅಂತ ಸಿಂಗಾರಮ್ಮ ಅಲ್ಲಿಂದ ಹೊರಡೋಕೆ ರೆಡಿ ಆಗ್ತಾರೆ. ಆಗ ಸಿಂಗಾರಮ್ಮ ಇದೇನಿದು, ನಾನು ಹೋಗ್ತಾ ಇದ್ರು ಇವಳು ಸುಮ್ಮನೆ ಇದ್ದಾಳಲ್ಲ, ಕರೀತಾನೆ ಇಲ್ವೇ ಅನ್ಕೊಂತಿರ್ಬೇಕಾದ್ರೇನೆ ಪುಟ್ಟಕ್ಕ ಅಮ್ಮೋರೆ ಅಂತ ಕರೀತಾರೆ. ಆಗ ಸಿಂಗಾರಮ್ಮ ಹಾ ಇದ್ದು ಇದ್ದು ಬೇಕಾಗಿದ್ದು ಅಂತ ಅನ್ಕೋತಾಳೆ. ಆಗ ಪುಟ್ಟಕ್ಕ ಒಂದ್ ನಿಮಿಷ ನೀವು ಬಂದು ಕೂತ್ಕೊಳ್ಳಿ, ನಾನು ಅವ್ರನ್ನ ಕರಿತೀನಿ ಅಂತ ಪುಟ್ಟಕ್ಕ ಹೇಳ್ದಾಗ ಸಿಂಗಾರಮ್ಮ ಅಯ್ಯಯ್ಯೋ ಬೇಡ ಪುಟ್ಟಕ್ಕ, ನಿಂಗಿಷ್ಟ ಇಲ್ಲ ಅಂತ ಹೇಳಿದ್ಮೇಲೆ ಬೇಡ ಅಂತ ಹೇಳ್ತಾರೆ. ಆಗ ಪುಟ್ಟಕ್ಕ ಇಲ್ಲ ಅಮ್ಮೋರೆ ಪರವಾಗಿಲ್ಲ, ನೀವು ಬನ್ನಿ ಕೂತ್ಕೊಳ್ಳಿ ಅಂತ ಹೇಳ್ತಾರೆ. ಆಗ ಸಿಂಗಾರಮ್ಮ ಪಕ್ಕನ ಪುಟ್ಟಕ್ಕ ನಿನ್ ಮನ್ಸಿಗೆ ವಿರುದ್ಧವಾಗಿ ನೀನೇನೋ ಮಾಡ್ತಿಲ್ಲ ತಾನೆ ಅಂತ ಸಿಂಗಾರಮ್ಮ ಕೇಳಿದಾಗ ಪುಟ್ಟಕ್ಕ ಇಲ್ಲ ಅಂತ ತಲೆ ಆಡಿಸ್ತಾರೆ. ಆಗ ಸಿಂಗಾರಮ್ಮ ಮನ್ಸಲ್ಲೇ ಅಬ್ಬಾಬಬ್ಬಾ, ಹಿಂದೂ ಮುಂದು ಗೊತ್ತಿಲ್ದೇ ಇದ್ದವ್ರ ಮೇಲೆ ನಿಂಗೆ ಇಷ್ಟೊಂದು ಅಕ್ರೆ ಅಂದ್ರೆ ಬಂಗಾರಮ್ಮನ ಮೇಲೆ ನಿನಗಿನ್ನ ಅದೆಷ್ಟು ಅಕ್ರೆ ಇರ್ಬೇಡ, ಅವಳಿಗೋಸ್ಕರ ಪ್ರಾಣನೇ ಕೊಟ್ಬಿಡ್ತೀಯೋ ಹೇಗೆ ಅಂತ ಮನ್ಸಲ್ಲಿ ಅನ್ಕೋತಿರ್ಬೇಕಾದ್ರೆ ಸಹನನ್ ಫೋಟೋ ನೋಡ್ತಾರೆ. ಆಗ ಮತ್ತೆ ಥೆತ್ ಇವಳು ಫೋಟೋ ಬೇರೆ ಆಗಾಗ ಅಂತ ಮತ್ತೆ ಬೈಕೋತಾರೆ ಸಹನಂಗೆ. ಸತ್ತೋದವಳು ಸಾಯ್ಬಾರ್ದಿತ್ತ, ನನಗೆ ಬಂದು ಒಕ್ಕರ್ಸ್ಕೋಬೇಕಿತ್ತ ಥೂ ಅಂತ ಮತ್ತೆ ಉಗಿತಾರೆ. ಆಗ ಪುಟ್ಟಕ್ಕ ಹೋಗಿ ಆ ತಂದೆ ಮಗಳನ್ನ ಕರ್ಕೊಬಂದು ಸಿಂಗಾರಮ್ಮನ ಮುಂದೆ ನಿಲ್ಲಿಸ್ತಾರೆ. ಆಗ ಗಂಗಾದ್ರಯ್ಯ ನಮಸ್ಕಾರ, ನಿಮ್ ಬಗ್ಗೆ ತುಂಬಾ ಕೇಳಿದೀನಿ ಅಂತ ಹೇಳ್ದಾಗ ಸಿಂಗಾರಮ್ಮ ಓ ಹೌದೇ, ಯೋನನೆಲ್ಲ ಕೇಳಿದೀಯಪ್ಪ ಅಂತ ಸಿಂಗಾರಮ್ಮ ಕೇಳಿದಾಗ ಗಂಗಾದ್ರಯ್ಯ ನೀವು ತುಂಬಾ ಒಳ್ಳೆಯವರು, ಊರ್ಗೆಲ್ಲ ತುಂಬಾ ಒಳ್ಳೇದ್ ಮಾಡ್ತೀರಾ ಅಂತ ಹೇಳ್ತಾರೆ. ಆಗ ಸಿಂಗಾರಮ್ಮ ಹೌದು, ಅದನ್ನ ಸರಿಯಾಗೇ ಕೇಳಿದೀಯಾ, ಆದ್ರೆ ಊರಿಗೆ ಒಳ್ಳೇದ್ ಮಾಡೋಕ್ಕಿಂತ ಮುಂಚೆ ಕೆಟ್ಟವ್ರನ್ನೆಲ್ಲ ಊರಿಂದ ಆಚೆ ಹಾಕ್ಬೇಕಲ್ವೇ, ಅದಕ್ಕೆ ನಿಮ್ಮಿಬ್ರು ಆಚೆ ಹಾಕ್ಬೇಕು ಅಂತಾನೆ ನಾನ್ ಇಲ್ಲಿಗೆ ಬಂದೀವ್ನಿ. ನಡೀರಿ, ನಿಮ್ಮಿಬ್ರು ಬಗ್ಗೆ ನಮಗೀಗಾಗ್ಲೇ ಎಲ್ಲ ವಿಷಯನೂ ಗೊತ್ತಾಗೈತೆ, ನಡೀರಿ ಅಂತ ಸಿಂಗಾರಮ್ಮ ಹೇಳ್ತಾರೆ. ಆಗ ಗಂಗಾದ್ರಯ್ಯ ಪುಟ್ಟಕ್ಕನ ಮುಖ ನೋಡಿ ಅಮ್ಮ ಅಂತ ಹೇಳ್ತಾರೆ. ಆಗ ಮತ್ತೆ ಸಿಂಗಾರಮ್ಮ ಏಯ್ ಅಲ್ಲೇ ನೋಡ್ತಿದ್ದೀರಿ, ಓ ಪುಟ್ಟಕ್ಕ ನಿಮ್ಮನ್ನ ಕ್ಷಮಿಸಿ ಮತ್ತೆ ಮನೆ ಒಳಗೆ ಸೇರ್ಸ್ಕೊಬಿಡ್ತಾಳೆ ಅಂತಲೇ, ಆಯ್ತಾಯ್ತು, ನೀಗಾಗ್ಲೇ ನಿಮ್ ಎಲ್ಲ ವಿಷಯನೂ ಪುಟ್ಟಕ್ಕಂಗೆ ಹೇಳಾಯ್ತು. ನೀವಿಬ್ರು ಕಳ್ರು ಕದಿಮ್ರು ಊರ್ನಾಗ ಎಲ್ರು ಯಾಮಾರ್ಸ್ ಬಂದಿದ್ದೀರಾ ಅಂತ ನಾನು ಹೇಳ್ಬಿಟ್ಟೆ ಪುಟ್ಟಕ್ಕಂಗೆ ಅಂತ ಸಿಂಗಾರಮ್ಮ ಹೇಳ್ದಾಗ ಗಂಗಾದ್ರಯ್ಯ ಅಯ್ಯೋ ಅಮ್ಮೋರೆ, ನಾವು ಕಳ್ರಲ್ಲ, ನಾವೇನು ತಪ್ಪು ಮಾಡಿಲ್ಲ ಅಮ್ಮೋರೆ, ನೀವು ತಪ್ಪು ತಿಳ್ಕೊಂಡಿದ್ದೀರಾ ಅಂತ ಹೇಳ್ತಾರೆ. ಆಗ ಸಿಂಗಾರಮ್ಮ ಏಯ್ ನಾನೇನ್ಲ ತಪ್ಪಾಗಿ ತಿಳ್ಕೊಳೋದು, ನಿಮ್ಮಿಬ್ರನ್ನ ಹುಡ್ಕೊಂಡು ನಿಮ್ಮೂರಿಂದನೇ ಜನಗಳು ಬಂದವ್ರೆ, ಅವರು ನಮ್ ಸಹಾಯ ಕೇಳ್ಕೊ ಬಂದಾಗ ನಿಮ್ಮಿಬ್ರನ್ನ ಅವ್ರ ಜೊತೆ ಕಳ್ಸೋದಲ್ವೇ ನಮ್ ಧರ್ಮ, ಅವ್ರ ಪಾಡಿಗೆ ಅವ್ರು ದುಡ್ಕೊಂಡು ತಿಂತಿರೋರ್ಗೆ ಸುಮ್ಕೆ ತೊಂದರೆ ಕೊಡ್ಬೇಡಿ ಅಂತ ಸಿಂಗಾರಮ್ಮ ಹೇಳ್ದಾಗ ಗಂಗಾದ್ರಯ್ಯ ಅಮ್ಮೋರೆ ನೀವರು ಹೇಳಿ ಅಮ್ಮೋರೆ, ನಮಗ್ ನಿಮ್ಮನ್ ಬಿಟ್ರೆ ಬೇರೆ ಯಾರಿಲ್ಲ ಅಮ್ಮೋರೆ ಅಂತ ಹೋಗಿ ಪುಟ್ಟಕ್ಕನ ಕಾಲ್ ಹಿಡ್ಕೋತಾರೆ. ಆಗ ಪುಟ್ಟಕ್ಕ ಅಯ್ಯೋ ನೀನ್ ಹಿಂಗೆಲ್ಲ ಮಾಡ್ಬೇಡ ಎದೋಳಪ್ಪ ಅಂತ ಹೇಳ್ತಿರುವಾಗ ಸಿಂಗಾರಮ್ಮ ಅಯ್ಯೋ ನೀ ಸುಮ್ಕಿರು ಪುಟ್ಟಕ್ಕ, ಇವ್ರುಗಳೆಲ್ಲ ಹಿಂಗೆಯ ನಾಟಕ ಮಾಡಿ ಜನರನ್ನ ಯಾಮಾರ್ಸ್ಬಿಡೋದು ಅಂತ ಸಿಂಗಾರಮ್ಮ ಹೇಳ್ದಾಗ ಗಂಗಾಧರಯ್ಯನ ಮಗಳಿದ್ದಳು ನಾವು ಕೆಟ್ಟವರಲ್ಲ, ನಮ್ಮಪ್ಪ ಯಾವತ್ತೂ ಯಾರು ಕೆಟ್ಟದ್ ಬಯಸ್ದವ್ರಲ್ಲ, ಯಾಕೆ ಹೀಗೆಲ್ಲ ನಮ್ಮೇಲೆ ಅಪವಾದ ಹೊರಿಸ್ತಿದ್ದೀರಾ ಅಂತ ಕೇಳ್ತಾಳೆ. ಆಗ ಸಿಂಗಾರಮ್ಮ ಅಬ್ಬಾಬಾಬಾ, ನಿಮ್ಮ ಅಪ್ಪಾಜಿಗೆ ಹೇಳಿದ್ರೆ ನೀನ್ ಹೊಟ್ಟೆ ಉರ್ದೋಗ್ತೈತಲ್ವೇ, ಏಯ್ ನಿಮ್ಗಳ ಆಟ ಇನ್ಮ್ಯಾಕಿಲ್ ನಡಿಯ, ಪುಟ್ಟಕ್ಕ ಹೇಳಿದ್ರೇನೆ ಸರಿ ಅಲ್ವಾ ನಿಮ್ಗೆ, ಪುಟ್ಟಕ್ಕ ನೀನೇ ನಿನ್ ಬಾಯಾರೆ ಇವ್ರಿಗೆ ವಿಷಯ ಹೇಳು ಅಂತ ಸಿಂಗಾರಮ್ಮ ಹೇಳ್ತಾರೆ. ಆಗ ಗಂಗಾದ್ರಯ್ಯ ಅಮ್ಮೋರೆ ನಮಗ್ ನಿಮ್ಮನ್ ಬಿಟ್ರೆ ಬೇರೆ ಯಾರೂ ದಿಕ್ಕಿಲ್ಲ, ನೀವೇ ನಮ್ಮನ್ ಕಾಪಾಡ್ಬೇಕು ಅಂತ ಕೈ ಮುಗಿತಾರೆ. ಇನ್ನು ಈ ಕಡೆ ಸಹನ ದೋಸೆ ಹಾಕ್ತಾ ತುಂಬಾ ಬೇಜಾರಲ್ಲಿ ನಿಂತಿರ್ತಾಳೆ. ಅದನ್ನ ನೋಡಿದ್ ಕಾಳಿ ಬಂದು ಸಹನ ಫೋನ್ನಾಗೆ ಸುದ್ದಿ ನೋಡ್ದ್ಯಾ, ಸಹನ ಊರಲ್ಲಿ ಒಳ್ಳೊಳ್ಳೆ ಕೆಲಸ ಮಾಡ್ತಾವಳಂತೆ, ಎಲ್ಲ ಕಡೆ ಅವಳ್ದೇ ಸುದ್ದಿ, ನನ್ ಫೋನಾಗ ತೋರ್ಸುಮ ಅಂದ್ರೆ ನನ್ ಫೋನ್ ಸ್ವಿಚ್ ಆನ್ ಮಾಡ್ಲೇ ಇಲ್ಲ, ಸುಮ್ಕೆ ನಮ್ಮ ಅಕ್ಕ ಫೋನ್ ಮಾಡಿ ಅದನ್ನ ಸಿಂಗಾರಮ್ಮಂಗೆ ಹೇಳಿ ಯಾಕೆ ಸುಮ್ಕೆ ಅಂತ ಹೇಳ್ತಿರ್ಬೇಕಾದ್ರೇನೆ ಸಹನ ನನ್ನಿಂದ ನಿಂಗೆ ತೊಂದ್ರೆನೇ ಅಲ್ವಾ ಕಾಳಿ ಅಂತ ಹೇಳ್ತಾಳೆ. ಆಗ ಕಾಳಿ ಹಂಗೆಲ್ಲ ಏನಿಲ್ಲ ಸಹನ, ನಾನ್ ನಿನ್ ಜೊತೆ ಕುಸ್ಕುಸಿಯಾಗಿ ಅವನಿ, ಅಂದ್ರೆ ಊರ್ನಾಗೆ ನಾನ್ ಸುಮ್ಕೆ ಪೋಲಿ ಆಡ್ಕೊಂಡಿದ್ದೆ, ಇಲ್ಲಾದ್ರೆ ನಿನ್ ಜೊತೆಗೆ ಬಂದ್ಕೊಂಡು ಕೆಲಸ ಮಾಡ್ಕೊಂಡು ಕುಸ್ಕುಸಿಯಾಗಿ ಅವನಿ ಅಂತ ಹೇಳಕ್ ಬಂದೆ ಅಷ್ಟೇ ಅಂತ ಕಾಳಿ ಹೇಳ್ತಾನೆ. ಸಹನ ಕೃಷ್ಣಪ್ಪಣ್ಣ ಪೈಲೆಲ್ಲ ಹುಡುಗಿ ಸ್ನೇಹಂಗೆ ವಿಷಯ ತಿಳಿಸ್ತೀನಿ ಅಂತ ಹೇಳೋರೆ, ನೀ ಏನ್ ಚಿಂತೆ ಮಾಡ್ಬೇಡ, ಅವಿ ಇಷ್ಟಕ್ಕೂ ಅಲ್ಲೇನೋ ಕೆಟ್ಟದಾಗಿಲ್ವಲ್ಲ, ನೀನ್ ಯಾಕೆ ಟೆನ್ಷನ್ ತಗತೀಯ ಅಂತ ಕಾಳಿ ಹೇಳ್ದಾಗ ಸಹನ ಇನ್ನೂ ಏನೂ ಆಗಿಲ್ಲಲ್ಲ ಅನ್ನೋದೇ ನಂಗೆ ಚಿಂತೆ ಅಂತ ಹೇಳ್ತಾಳೆ. ಆಗ ಕಾಳಿ ಇದೇ ನಾವು ಹಿಂಗೆ ಹೇಳ್ತಿದ್ಯಾ ಅಂತ ಕಾಳಿ ಕೇಳಿದಾಗ ಬರೀ ಆಸ್ತೆಗೆ ಆಸೆ ಪಡ್ಕೊಂಡು ಅಥವಾ ಬರೀ ಸಣ್ಣ ಪುಟ್ಟ ಉದ್ದೇಶ ಇಟ್ಕೊಂಡು ಆ ಸಿಂಗಾರಮ್ಮ ಮನೆ ಒಳಗ್ ಬಂದಿದ್ರೆ ಇಷ್ಟೊತ್ತಿಗೆ ಏನೋ ಮಾಡ್ಬೇಕಿತ್ತು, ಆದ್ರೆ ಆ ಸಿಂಗಾರಮ್ಮ ಇಲ್ಲಿ ಗಂಟ ಸುಮ್ಕೆ ಅವಳೆ ಅಂದ್ರೆ ಬ್ಯಾರೆ ದೊಡ್ಡ ಪಿಲಾನೆ ಮಾಡಿರ್ಬೇಕು. ದಿನ ಕಳಿತಾ ಸ್ಯಾನೆ ದಿಗ್ಲಾಗ್ತೈತೆ ಕಾಳಿ, ಬಂಗಾರಮ್ಮನವ್ರು ಎಲ್ಲವ್ರೆ, ಅವ್ರಿಗೆ ಏನಾಯ್ತು, ಅವ್ರನ್ನ ಹೆಂಗ್ ಹುಡ್ಕೋದು ಯಾವ್ದು ಗೊತ್ತಾಯ್ತಾನೆ ಇಲ್ಲ ಕಾಳಿ, ಈಗ ಅಧಿಕಾರದಲ್ಲಿರೋ ಸ್ನೇಹನೇ ಎಲ್ಲದನ್ನು ಕಂಡುಹಿಡಿಬೇಕು ಅಂತ ಸಹನ ಹೇಳ್ತಾಳೆ. ಇನ್ನು ಈ ಕಡೆ ಗಂಗಾಧರಯ್ಯನ ಮಗಳು ನಾವು ಕಳ್ರಲ್ಲ, ನಾವು ಯಾರಿಗೂ ಮೋಸ ಮಾಡಿಲ್ಲ ಅಂತ ಹೇಳ್ತಾಳೆ. ಆಗ ಗಂಗಾಧರಯ್ಯ ಕೂಡ ಅಮ್ಮೋರೆ ಸ್ವಲ್ಪ ಸಮಯ ಕೊಟ್ರೆ ನಾವೇ ಇಲ್ಲಿಂದ ಹೊರಟೋಗ್ತೀವಿ, ಆದ್ರೆ ಊರಿಂದ ಯಾರೋ ಬಂದಿದ್ದಾರೆ ಅಂತ ಹೇಳಿದ್ರಲ್ಲ,
ದಯವಿಟ್ಟು ಅವ್ರ ಹತ್ರ ಮಾತ್ರ ಕಳ್ಸ್ಕೊಡ್ಬೇಡಿ ಅಂತ ಸಿಂಗಾರಮ್ಮನವ್ರಿಗೆ ಕೈ ಮುಗಿತಾರೆ. ಆಗ ಸಿಂಗಾರಮ್ಮ, ನೋಡ್ತೀಯ ಪುಟ್ಟಕ್ಕ, ಇವ್ರು ಮಾತಾಡ್ತಿರೋದು ನೋಡಿದ್ರೇನೆ ಗೊತ್ತಾಯ್ತದೆ ಊರ್ನಾಗ ಅವ್ರ ತವ ಯೋನನ್ನೆಲ್ಲ ಅನಾಹುತ ಮಾಡ್ಕೊಂಡು ಬಂದವನೇ ಅಂತ. ಪುಟ್ಟಕ್ಕ ನೀನೇ ಏಳು ಪುಟ್ಟಕ್ಕ ಅಂತ ಸಿಂಗಾರಮ್ಮನವರು ಪುಟ್ಟಕ್ಕಂಗೆ ಹೇಳ್ತಾರೆ. ಆಗ ಪುಟ್ಟಕ್ಕ, ನಾನು ಅಮ್ಮೋರ್ ಮಾತನ್ನ ಯಾವತ್ತೂ ಮೀರಿಲ್ಲ, ಮೀರಕ್ಕೂ ಇಲ್ಲ, ನೀವಿಬ್ರು ಹೊಂಡ್ಬೈದು ಅಂತ ಗಂಗಾಧರಯ್ಯ ಮತ್ತೆ ಗಂಗಾಧರಯ್ಯನ ಮಗಳಿಗೆ ಹೇಳ್ತಾರೆ. ಇದನ್ ಕೇಳಿ ಗಂಗಾಧರಯ್ಯ ಮತ್ತೆ ಅವ್ರ ಮಗಳಿಗೆ ತುಂಬಾನೇ ಗಾಬರಿ ಆಗತ್ತೆ. ಆಗ ಸಿಂಗಾರಮ್ಮ, ಏನೇನ್ ನೋಡ್ತಿದ್ದೀರಾ ಮತ್ತೆ, ನಡ್ರಿ ನಡ್ರಿ ಅಂತ ಗದರ್ತಾಳೆ. ಆದ್ರೂ ಗಂಗಾಧರಯ್ಯ ಪುಟ್ಟಕ್ಕ ಅವ್ರನ್ನ ನೋಡಿ ಅಮ್ಮೋರೆ ಅಂತ ಹೇಳ್ತಿರ್ಬೇಕಾದ್ರೆ ಸಿಂಗಾರಮ್ಮನವರು ಬಂದು ಅಯ್ಯ ನೀನ್ ಅಂತ ಹೇಳಿ ಗಂಗಾಧರಯ್ಯನ ಮಗಳು ಕೈ ಹಿಡ್ಕೊಂಡು ದರ ದರ ಅಲ್ಲಿಂದ ಎಳ್ಕೊಂಡು ಹೋಗ್ತಾರೆ. ಇದು ನಾಳಿನ ಸಂಚಿಕೆ. ಮುಂದಿನ ಸಂಚಿಕೆಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್